ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮನೋಜ್ನು ಪ್ರೀತಿ ಮಾಡಿದ ಹುಡುಗಿ ಇವತ್ತು ಕಣ್ಮುಂದೆ ಬಂದಿದ್ದಾಳೆ. 27 ಲಕ್ಷ ಕತ್ಕೊಂಡು ಹೋದೋಳನ್ನ ಲಾಕ್ ಮಾಡ್ತಿದ್ದಾರೆ ಈ ಕಡೆ ಮನೋಜ್ ಮತ್ತು ರೋಹಿಣಿ. ಏನಪ್ಪ ಆಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರೋಹಿಣಿ ತಂದೆ ವಾಪಸ್ ಬರಬೇಕು ಅಂತ, ಜೈಲಿಂದ ಬಿಡುಗಡೆ ಆಗಬೇಕು ಅಂತ ಶಾಂತ್ ಅವರು ರೋಹಿಣಿ ಕೈಲಿ ಎಲ್ಲ ವ್ರತನ ಮಾಡಿಸ್ತಾರೆ. ಪುರೋಹಿತರು ಕೂಡ ವ್ರತವನ್ನು ಎಲ್ಲ ಕೂಡ ಮಾಡಿದ ನಂತರ ಅವರ ಹೆಸರಲ್ಲಿ ಅರ್ಚನೆ ಮಾಡಬೇಕು ಅಂತ ಹೆಸರೇನು, ರಾಶಿ, ನಕ್ಷತ್ರ ಎಲ್ಲವನ್ನ ಕೇಳಿದ್ರೆ ಹೆಸರೇನೂ ಹೇಳುವುದೇ ಗೊತ್ತಾಗೋದಿಲ್ಲ. ಏನೋ ಒಂದು ಬಾಯಿಗೆ ಬಂದಿದ್ದು ಧನ್ರಾಜ್ ಅಂತ ಹೇಳಿಬಿಡ್ತಾರೆ. ತದನಂತರ ಹಸ್ತ ನಕ್ಷತ್ರ, ಮೇಷರಾಶಿ ಅಂತದ್ದಾಗೆ ಹಸ್ತ ನಕ್ಷತ್ರ ಬರೋದಿಲ್ವಲ್ಲ, ಅಂದಾಗ ಹಸ್ತ ನಕ್ಷತ್ರ ಬರೋದಿಲ್ಲ. ರೋಹಿಣಿ, ಅಶ್ವಿನಿ ನಕ್ಷತ್ರ, ಒಂದಷ್ಟು ನಕ್ಷತ್ರಗಳಷ್ಟೇ ಬರೋದು ಅಂತ ಹೇಳಿ ಇಲ್ಲಿ ಹೇಳ್ತಾಳೆ ಮೀನಾ ಕೂಡ. ಹೌದು, ನಮ್ಮನೇಲಿ ಇರ್ತಕ್ಕಂಥವ್ರೆ ಜ್ಯೋತಿಷಿಗಳಾಗ್ಬಿಟ್ಟಿದ್ದಾರೆ ಅಂತ ಶಾಂತ್ ಅವ್ರು ಹೇಳಿದ್ದಕ್ಕೆ ಅವ್ರಿಗೆ ಹೇಳಿದ್ದು ನಿಜ ಅಂತ ಪುರೋಹಿತರು ಹೇಳ್ತಾರೆ. ಹೌದಾ ಅಂತ ಶಾಕ್ ಆಗಿಬಿಡುತ್ತೆ ಈ ಕಡೆ ಶಾಂತ್ ಅವ್ರಿಗೆ. ತದನಂತರ ಹೇಗಿರಬೇಕು, ಊಟ ಉಪಚಾರ ಹೇಗಿರಬೇಕು, ಅವರೇ ಅಡುಗೆ ಮಾಡ್ಕೋಬೇಕು, 45 ದಿನ ವ್ರತ ಮಾಡಬೇಕು, ಆಗ ಮಾತ್ರ ಎಲ್ಲವೂ ಕೂಡ ನೀವು ಅಂದ್ಕೊಂಡಾಗೆ ಆಗುತ್ತೆ. ಖಂಡಿತ ನಾನು ಹೇಳಿದ್ದು ಎಂದೂ ಕೂಡ ಸುಳ್ಳಾಗೋದಿಲ್ಲ. ಇವ್ರ ತಂದೆ ಜೈಲಿಂದ ಬಿಡುಗಡೆ ಆಗ್ತಾರೆ ಅಂತ ಪುರೋಹಿತರೆ ಹೇಳಿದರೆ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮಪ್ಪ ಎಂದೂ ಸತ್ತು ಹೋಗಿದ್ದಾರೆ, ಎಲ್ಲಿಂದ ವಾಪಸ್ ಬರ್ತಾರೆ ಅಂತ ಮನಸ್ಸಲ್ಲೇ ರೋಹಿಣಿ ಅನ್ಕೋತಾಳೆ. ನಂತರ ಈ ಕಡೆ ಪಾರ್ಲರ್ಗೆ ಹೋಗಿದ್ದಾಳೆ. ಫ್ರೆಂಡ್ ಅಂತೂ ಸಖತ್ತಾಗಿ ತಿಂತಿದ್ರೆ ಇಲ್ಲಿ ರೋಹಿಣಿಗೆ ತಿನ್ನೋಕ್ಕಾಗ್ತಿಲ್ಲ. ನನ್ನ ಅತ್ತೆ, ನನ್ನ ಗಂಡ ಎಲ್ಲ ಕೂಡ ಹುಚ್ಚಾಸ್ಪತ್ರೆಯಿಂದ ಬಂದಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಕೆಲವೊಮ್ಮೆ ನನ್ನ ಗಂಡ ಪೆಂಗ ಅಂತ ನನ್ನ ಗಂಡಂಗೆ ಹೇಳ್ತಾನೆ, ಅದು ನಿಜ ಅನಿಸ್ಬಿಡುತ್ತೆ ಅಂತ ಕೂಡ ಹೇಳ್ತಿದ್ದಾಳೆ ರೋಹಿಣಿ. ಮನೆಗೆ ಬಂದು ಈ ಕಡೆ ಕೈ ಕಾಲು ನೋವು ಆಗ್ತದೆ ಅಂತ ಹೇಳ್ತಿದ್ದಾಳೆ. ಬಿಕಾಸ್ ವ್ರತನ ಮಾಡಿ ಕೈ ಕಾಲೆಲ್ಲ ನೋವು ಬಂದುಬಿಡಿದೆ. ಮನೋಜ್ ಒತ್ತುತ್ತೀನಿ ಅಂತ ಹೋದರೆ ಅತ್ತೆ ಬಂದಿದೆ, ಏನು ಅಂದ್ಕೊಂಡಿದ್ರೆ ನಿನಗೆ ನೆರಳು ತಾಕಬಾರ್ದು 45 ದಿನ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಹೊರಗಡೆಯಿಂದ ಶ್ರುತಿ ಫುಡ್ ಆರ್ಡರ್ ಮಾಡ್ತಿದ್ರೆ ಬಂದುಬಿಟ್ಟು, ಬೇಡ ಅಮ್ಮ, ಮನೇಲಿ ಹಸ್ಕೊಂಡಿರೋರ ಮುಂದೆ, ವ್ರತ ಮಾಡೋರ ಮುಂದೆ ಈ ರೀತಿ ಹೋಟೆಲಿಂದ ತರಿಸೋದು ಅಂತ ಹೇಳ್ತಾರೆ. ದೇವ್ರು ಬಂದು ಹೇಳ್ದಾನ ವ್ರತ ಮಾಡಿ ಹಸ್ಕೊಂಡಿರಿ ಅಂತ. ಶ್ರುತಿ ಲಾಜಿಕಲ್ ಆಗಿ ಮಾತನಾಡ್ಕೋದಾಗ ಮೀನಾ ಆ ರೀತಿ ಎಲ್ಲ ವ್ರತ ಮಾಡಬೇಕಾಗತ್ತೆ ಅಂದಾಗ ಸರಿ ಆಯಿತು ಅಂತ ಶ್ರುತಿ ಮೀನಾ ಹೇಳಿದ ಮಾತು ಒಪ್ಕೋತಾರೆ. ನನ್ನ ಸೊಸೆ ನನ್ನ ಮಾತು ಕೇಳಿದ್ಲು ಶ್ರುತಿ ಅಂತ ಹೇಳಿ ಅತ್ತೆ ಹೇಳಿದರೆ ನೀವೇ ಹೇಳೋದಕ್ಕಲ್ಲ, ಮೀನಾ ಮುಂದೆ ಎಗೇನ್ಸ್ಟ್ ಮಾತಾಡಬಾರ್ದು ಅಂತಷ್ಟೇ ಅಂತ ಶ್ರುತಿ ಹೇಳ್ತಾರೆ. ಅಲ್ಲೂ ಕೂಡ ಈ ಶಾಂತ್ ಅವ್ರಿಗೆ ಅವಮಾನ ಆಗುತ್ತೆ. ನಂತರ ಹೋಗು, ಹೊಟ್ಟೆ ಹಸ್ವಾಗ್ತಿರುತ್ತೆ ರೋಹಿಣಿಗೆ, ತಿಂಡಿ ಮಾಡ್ಕೊಂಡು ಬಾ ಅಂತ ಹೇಳಿದರೆ ಮೀನಾ ನಾನು ತಿಂಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಇಲ್ಲಿ ಸೂರ್ಯ ಹೇಗೆ ಮಾಡ್ಕೊಂಡು ಬರೋಕ್ಕಾಗತ್ತೆ, ರೋಹಿಣಿಯವರೇ ಅಡುಗೆ ಮಾಡ್ಕೋಬೇಕಲ್ವ, ಪುರೋಹಿತರು ಹೇಳಲಿಲ್ವ ಬೇರೆಯವ್ರ ಕೈಲಿ ಅಡುಗೆ ಮಾಡಿಸ್ಬಾರ್ದು, ಅವರಾಗೆ ಅವರೇ ಊಟ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದಾಗ ಹೌದಲ್ವ ಅಂತ ಹೇಳಿ ಇಲ್ಲಿ ರೋಹಿಣಿನ ಕರ್ಕೊಂಡು ಬರ್ತಾರೆ. ರೋಹಿಣಿಗಂತೂ ಏನೂ ಬರೋದಿಲ್ಲ, ಏನೂ ಬರಲ್ವಾ ನಿನಗೆ ಅಂದ್ಕೊಂಡೆ. ಇಲ್ಲಿ ಅತ್ತೆ ಅವಲಕ್ಕಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟು ಅವಲಕ್ಕಿ ಮಾಡಿಸ್ತಾರೆ. ನಂತರ ಬೆಳಗ್ಗೆ ಆಗುತ್ತೆ, ಮೀನಾ ರಂಗೋಲಿ ಹಾಕೋಕೆ ಬಂದರೆ ನೀನು ಹಾಕಬೇಡ ಅಂತ ತಡೀತಾರೆ. ಯಾಕಮ್ಮ ರಂಗೋಲಿ ಹಾಕ್ತಿಲ್ಲ ಅಂದಾಗ ಅತ್ತೆ ಹೇಳಿದ್ರು ಅಂತಾರೆ. ಸೂರ್ಯ ಮಾವ ಎಲ್ಲ ಕೂಡ ಇದ್ದಾರೆ, ಮನೋಜ್ ಕೂಡ ಬರ್ತಾರೆ. ರೋಹಿಣಿಯನ್ನು ಕರ್ಕೊಂಡು ಬಂದಿದ್ದೆ, ರಂಗೋಲಿ ಹಾಕ್ತಾಳೆ ನನ್ನ ಸೊಸೆ ಎಷ್ಟು ಚಂದ ಅಂತ ಹೇಳಿದರೆ ರಂಗೋಲಿ ಹಾಕಕ್ಕೆ ಬರಲ್ಲ, ಹಾಕ್ತಾರೆ. ಮೈ ಗಾಡ್, ಗಂಡ ಅದಕ್ಕೆ ಸಾಥ್ ಕೊಡ್ತಾರೆ ಮನೋಜ್. ಅವರು ಇಬ್ಬರ ರಂಗೋಲಿನ ನೋಡಿ ಕಣ್ ಪಾವನ ಆಗಿಬಿಡತ್ತೆ ಎಲ್ರಿಗೂ ಕೂಡ. ನಂತರ ಪಾರ್ಲರ್ಗೆ ಹೋಗ್ತಾರೆ. ಪಾರ್ಲರ್ಗೆ ಹೋದ ನಂತರ ಇತ್ತ ಕಡೆ ಸೂರ್ಯನ ಒಂದು ಪ್ಯಾಸೆಂಜರ್ ಆಗಿದ್ದಂಥ ಮನೋಜ್ನ ಲವರ್ ಮತ್ತೆ ಏಜೆನ್ಸಿಗೆ ಹೋಗಿ ರಿಟರ್ನ್ ಟಿಕೆಟ್ ತೊಗೋತಿದ್ರೆ ನಿಮ್ಮನ್ನು ಹುಡ್ಕೊಂಡು ಮನೋಜ್ ರೋಹಿಣಿ ಅನ್ನೋರು ಬಂದಿದ್ರು ಅಂತ ತಕ್ಷಣ ಶಾಕ್ ಆಗುತ್ತೆ. ತದನಂತರ ಪಾರ್ಲರ್ಗೆ ಹೋಗಬೇಕಾಗಿದೆ. ಸೂರ್ಯನ ವ್ಯಾನಲ್ಲಿ ಹೋಗ್ತಿದ್ದಾರೆ, ಅವ್ರ ಪಾರ್ಲರ್ ಇಲ್ಲ, ಹಾಗಾಗಿ ಸೂರ್ಯ ನನಗೆ ಗೊತ್ತಿರೋ ಪಾರ್ಲರ್ ಕರ್ಕೊಂಡು ಹೋಗ್ತೀನಿ ಅಂತ ಅದಕ್ಕೆ ಪಾರ್ಲರ್ಗೆ ಕರ್ಕೊಂಡು ಬರ್ತಾರೆ. ಅವ್ರು ಬರ್ತಿದ್ದಾಗ ಈ ಕಡೆ ರೋಹಿಣಿಗೆ ಅವ್ರನ್ನ ನೋಡಿ ಶಾಕ್ ಆಗುತ್ತೆ. ಗಂಡಂಗೆ ಫೋನ್ ಮಾಡಿ ಇಲ್ಲಿ 27 ಲಕ್ಷ ತೊಗೊಂಡು ಹೋಗಿದ್ಲಲ್ಲ ಅವಳು ಬಂದಿದ್ದಾಳೆ ಅಂತದಾಗೆ ಮನೋಜ್ ಕೂಡ ಎಂಟ್ರಿ ಕೊಡ್ತಾರೆ. ಮನೋಜ್ ನೋಡಿದ ಆಕೆಗೆ ಶಾಕ್ ಆಗುತ್ತದೆ. ಹಾಗಾದರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.